ರವಿ ಶಾಪುರ್ ಅಂತೇಳಿ ಈ ಗ್ರಾಮದಲ್ಲಿ ಕುರಿ ಸಾಕಾಣಿಕೆ. ಇವ್ರ ಹತ್ರ PMEGP ಪ್ರಧಾನಮಂತ್ರಿ ಲೋನ್ ಮಾಡಿಕೊಂಡು ಇವ್ರ ಹತ್ರ 100+5 ಮೇಕೆಗಳು ತಂದಿದ್ದೇವೆ. ಪ್ರೆಗ್ನೆನ್ಸಿ ಎಷ್ಟು ದಿನ ಮೊದಲು ತಗೊಂಡಿದ್ದು? 5-6 ತಿಂಗಳು ಆಯಿತು. ಸೋಲಾಪುರದಿಂದ ಪ್ರೆಗ್ನೆನ್ಸಿ ಮರಿ ಆಡುಗಳು ಕೊಟ್ಟಿದ್ರು. ಅದ್ರ ಪ್ರಕಾರ ಇಲ್ಲಿ ಬಂದಾಗ ಒಂದಿಷ್ಟು ಮರಿಗಳಾಗಿದ್ದಾವೆ. ಅವೇ ಮರಿಗಳು ಅವ್ರಿಗೆ ಬೈಬ್ಯಾಕ್ ನಾವು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೇವೆ. ಅವರು 2 ದಿವಸ ಮುಂಚೆ ಅವ್ರು ಇವತ್ತು ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನನ್ನ ಹೆಸರು ರವಿ ಶಾಪುರ್ ಅಂತೇಳಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಕಿ ಮಾತಾಡ್ತೀನಿ. ಲಕ್ಕಿ ಕುರಿ ಫಾರಂ ಸೋಲಾಪುರಿಂದ. ಎಲ್ಲರೂ ನಮ್ಮದು ವೀಡಿಯೋ ನೋಡ್ತಿದ್ದ, ನಮ್ಮಲ್ಲಿ ಎಲ್ಲರೂ ಪರ್ಚೇಸ್ ಮಾಡ್ತದ ಮತ್ತು ನಾವು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀನಿ ಮತ್ತು ತೊಗರಿ ಒಟ್ಟು ಚೀಲ ಮತ್ತು ಇದು ಟ್ರೇ ಎಲ್ಲ ಫ್ರೀ ಕೊಡ್ತೀನಿ. ಅದಕ್ಕೆ ಆದಮೇಲೆ ನಾನು ಬೈಬ್ಯಾಕ್ ಸಿಸ್ಟಮ್ ಮಾಡ್ತೀನಿ. ಮೊದಲು ವೀಡಿಯೋ ಮಾಡಿದ್ದು ಮತ್ತು ಇವತ್ತು ವೀಡಿಯೋ ಮಾಡ್ತೀನಿ. ಇದು ಏನದ ಬಿಜಾಪುರ ಸಮೀಪ ಇರ್ತದೆ. 8 ಪೀಸ್ ತಂದಿದ್ದು. ಅವ್ರಿಗೆ ಮರಿ ಬಂದಿದ್ದು 6 ತಿಂಗಳಿಗೆ 4-5 ತಿಂಗಳಿಗೆ ಮರಿ ನಾ ಹಿಡಿದು 20 kg ವೀಡಿಯೋ ತೋರಿಸಿ. ಇದು ಈ ಥರ ಸೈಜ್ ಇರ್ತದೆ. 4-5 ತಿಂಗಳಿಗೆ 20 kg ಇರಬೇಕು. ನಾ ಬೈಬ್ಯಾಕ್ ಮಾಡ್ತೀನಿ. ಅದು ಪ್ರೆಸೆಂಟ್ ಆಗಿದೆ. ಅವರು ನನಗೆ 2 ದಿನ ಮುಂಚೆನೇ ಫೋನ್ ಮಾಡಿದ್ದು. ನಾ ಇವತ್ತು ಬಂದಿದ್ದು. ಫುಲ್ ಗಾಡಿ ಲೋಡ್ ಮಾಡೀನಿ. ಟೋಟಲ್ 65ಗೆ 70 ಪೀಸ್ ಬಂದಿದ್ದು. 70 ಪೀಸ್ನ ಅವ್ರಿಗೆ ಖರೀದಿ ಮಾಡಿ ತೊಗೊಂಡು ಹೋಗ್ತೀನಿ. ಈ ಥರ ಯಾರಿಗೆ ನೀವು ನಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಆದಮೇಲೆ ನಿಮ್ಮಲ್ಲಿ ಮರಿ ಬಂದಿದ್ದು ಸುಮ್ಮನೆ ಸಂತಿ ಮಾರ್ಕೆಟ್ಗೆ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು, ಏನೂ ಟೆನ್ಷನ್ ಇಲ್ಲ. ನಮ್ಮಲ್ಲಿ ಡೈರೆಕ್ಟ್ ಬನ್ನಿ, ನಮಗೆ ಅದು ಮಾಲ್ ತೊಗೊಂಡು ಹೋಗ್ತದೆ. ನಿಮ್ಮ ಮರಿ ಎಷ್ಟು ಬರ್ತದೆ ನಾನೇ ಬೈಬ್ಯಾಕ್ ಮಾಡ್ತೀನಿ. ಈ ಥರ ಬೈಬ್ಯಾಕ್ ಸಿಸ್ಟಮ್ ಇರ್ತದೆ. ನೀವು ಎಲ್ಲರೂ ನಮ್ಮ ಕರ್ನಾಟಕ ಜನತೆಯ ರೈತ ಬಾಂಧವರಿಗೆ ನಮಸ್ಕಾರ. ಎಲ್ಲರಿಗೂ ನೀವಿಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಉಸ್ಮಾನಿಬಾದ್ ತಳಿ, ಅಂದರೆ ಆ ಮೇಕೆ ಹಾಕಿರುವಂಥ ಮರಿಗಳು ನೋಡ್ತಾ ಇದ್ದೀರಾ ನೀವು. ಆ ಪ್ರೆಗ್ನೆನ್ಸಿ ಮೇಕೆಗಳನ್ನ ಮರಿ ಹಾಕಿದಾವೆ 2-3. ಉಸ್ಮಾನಿಬಾದ್ ತಳಿ ಅಂದರೆ 3 ಮೇಕೆಗೆ ಹೆಸರುವಾಸಿ ಆಗಿರೋದು. ಸೊ ಅದ್ರ ಜೊತೆ 2 ಮೇಕೆ ಅಂತ ಕೊಡ್ತು. ಎಲ್ಲನೂ ಮರಿ ಹಾಕಿರುವಂಥ ಮೇಕೆಗಳು ರೈತರು ಫಾರ್ಮಲ್ಲಿ ಇರೋದು. ಇದನ್ನು ಲೈವ್ ಆಗಿ ನೀವು ನೋಡ್ತಾ ಇದ್ದೀರಾ. ರೈತರು ಏನಂತಂದರೆ PMEGP ಲೋನ್ ಮಾಡಿಸ್ಕೊಂಡು 100 ಮೇಕೆಗಳನ್ನ ಸಾಕಾಣಿಕೆ ಮಾಡಿದರು ಲಕ್ಕಿ ಗೋಟ್ ಫಾರ್ಮಿಂದ, ಸೋಲಾಪುರಿಂದ ತೊಗೊಂಡು. ಸೊ ಅಲ್ಲಿಂದ ಫೀಡ್ಬ್ಯಾಕ್ ತೊಗೊಂಡು ಅವರು ಒಂದು 5-6 ತಿಂಗಳ ಸಾಕಾಣಿಕೆ ಮಾಡಿದ ಮೇಲೆ ಬಂದಿರುವಂಥ ಏನು ಮರಿಗಳಿದಾವಲ್ವ, ಸೊ ಅಂದರೆ ಮೇಕೆಯಿಂದ ಬಂದಿರುವಂಥ ಮರಿಗಳು ಅದನ್ನೇ ರಿಟರ್ನ್ ಆಗಿ ತೊಗೊಳ್ತಾ ಇದ್ದಾರೆ ಬೈಬ್ಯಾಕ್ ಮುಖಾಂತರ. ಅಂದರೆ ಅವರಿಗೆ ಮಾರ್ಕೆಟ್ ಹೋಗಿ ಮಾರಾಟ ಮಾಡೋಕ್ಕಾಗಲಿಲ್ಲ ಅಂತಂದರೆ ಸೊ ಅವ್ರು ರೈತರಿಂದ ಅವರೇ ಖರೀದಿ ಮಾಡೋಕ್ಕೆ ಬಂದಿದ್ದಾರೆ. ಅದೇ ಥರ ನೀವೂ ಅಷ್ಟೇ ಒಂದು 30-40 ಸಾಕಾಣಿಕೆ ಮಾಡ್ತಿದ್ರೆ ಅಂದರೆ ನಿಮ್ಗೆ ಒಳ್ಳೆ ರೇಟಿಗೆ ಮಾರ್ಕೆಟಲ್ಲಿ ಹೋಗ್ತಾ ಇಲ್ಲ ಅಂತಂದರೆ ಸೊ ಮಾರ್ಕೆಟಲ್ಲಿ ಏನು ರೇಟ್ ನಡೆದಿರ್ತದೆ 4,000, 5,000, 6,000 ಅಥವಾ 7,000ವರೆಗೂ ನಿಮಗೆ ಬೈಬ್ಯಾಕಲ್ಲಿ ಏನಂತಂದರೆ ಮರಿಗಳನ್ನ ಪರ್ಚೇಸ್ ಮಾಡ್ತಾರೆ. ಅಂದರೆ ಹೆಣ್ಣು ಮೇಕೆಗಳಲ್ಲ, ದೊಡ್ಡವಲ್ಲ, ಅದರಿಂದ ಬಂದಿರುವಂಥ ಮರಿ, ಹುಟ್ಟಿರುವಂಥ ಮರಿಗಳು. ಸೊ ಅವನ್ನ ಪರ್ಚೇಸ್ ಮಾಡ್ತಾ ಅಂತ ಹೇಳಿದ್ದಾರೆ ಅವರು. ಬೈಬ್ಯಾಕ್ ಅನ್ನೋದು ಒಂದು ಸಪೋರ್ಟ್, ಅದನ್ನು ಮೋಸ ಅಲ್ಲ. ಸೊ ನಿಮಗೆ ರೈತರಿಗೆ ನೇರವಾಗಿ ಅಲ್ಲಿ ಹೋಗಿ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಉಸ್ಮಾನಿಬಾದ್ ತಳಿ ಅಂದರೆ ತುಂಬ ಡಿಮ್ಯಾಂಡ್ ಇದೆ, ಎಲ್ಲ ಕಡೆಯೂ ಹೊಂದ್ಕೊಳುತ್ತೆ. ನೋಡಿ ರೈತರು ಕಾಣ್ತಾ ಇದ್ದಾವೆ. ಅವರು PMEGP ಲೋನ್ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಮೇಕೆಗಳನ್ನ ಸಾಕಾಣಿಕೆ ಮಾಡಿದ್ದಾರೆ. ನೀವು ಅಷ್ಟೇ, ಪ್ರತಿಯೊಬ್ಬರಿಗೂ ಒಂದು ಆಪರ್ಚುನಿಟಿ ಇದೆ. ಆರಾಮಾಗಿ ಯಾವುದೇ ತಳಿ ಮೇಕೆಗಳು ಬೇಕಾದ್ರೂ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೇರವಾಗಿ ಒಂದು ಸರಿ ಫಾರ್ಮಿಗೆ ಅವ್ರು ಭೇಟಿ ಕೊಡಿ ಅಂತ ಹೇಳ್ತೀನಿ ನಾನು. ನೇರವಾಗಿ ಹೋಗಿ ಅಡ್ವಾನ್ಸ್ ಆಗಿ ನೀವು ನೋಡ್ಕೊಳ್ಳೋದಕ್ಕಿಂತ ನೇರವಾಗಿ ಹೋಗಿ ಮಾಡಿ ಪರಿಶೀಲನೆ ಮಾಡಿ ನೀವು ಖರೀದಿಸಿ. ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ ಅಂತಂದರೆ ಅನುಭವಸ್ಥರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕರ್ಕೊಂಡು ಹೋಗಿ ನೀವು ಆರಾಮಾಗಿ ಮೇಕೆಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ನಾನು. ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.